ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ನಿಯಮಗಳಲ್ಲಿ ಕಠಿಣ ಬದಲಾವಣೆ ಮಾಡಿದ ಬೆನ್ನಲ್ಲೇ ರಾಜ್ಯದ ಅತ್ಯಂತ ಜನಪ್ರಿಯ ಅನ್ನಭಾಗ್ಯ ಯೋಜನೆ ಮೇಲೂ ಕೂಡ ಸರ್ಕಾರದ ಕಣ್ಣು ಬಿದ್ದಿದೆ. ಇನ್ನು ಕೆಲವು ದಿನಗಳಲ್ಲಿ ರದ್ದಾಗಲಿದೆ ಒಂದಲ್ಲ ಎರಡಲ್ಲ 13ರಿಂದ 14 ಲಕ್ಷ ಜನರ ಬಿಪಿಎಲ್ ಕಾರ್ಡ್. ಉಚಿತ ಅಕ್ಕಿ ಮತ್ತು ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್. ಏಕಾಏಕಿ ಬಿಪಿಎಲ್ ನಿಂದ ಎಪಿಎಲ್ಗೆ ಬದಲಾದ 14,50,000 ಕಾರ್ಡ್ಗಳು. ಈ ಮೂರು ಗುಂಪಿನ ಜನರಿಗೆ ಬಿಗ್ ಶಾಕ್ ಕಾದಿದೆ. ಕಾರಿರೋರು, ಟ್ಯಾಕ್ಸ್ ಕಟ್ಟೋರು, ಸರ್ಕಾರಿ ನೌಕರರ ರೇಷನ್ ಕಾರ್ಡ್ ಕಂಪ್ಲೀಟ್ ಕ್ಯಾನ್ಸಲ್ ಆಗಲಿದೆಯಾ? ಬಳ್ಳಾರಿ ಆಗಿರ್ಬೋದು, ಬೆಂಗಳೂರಿನಲ್ಲೇ ಅತಿ ಹೆಚ್ಚು ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು. ಹಾಗಾದ್ರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಗೊತ್ತಾ? ರಾಜ್ಯ ಸರ್ಕಾರದ ಕಠಿಣ ನಿರ್ಧಾರದಿಂದ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಲಿಸ್ಟ್ ನಲ್ಲಿದೆಯಾ? ಯಾವುದೇ ಹಣ ಕೊಡದೆ ನಿಮ್ಮ ಮೊಬೈಲ್ ನಲ್ಲೇ ಕೇವಲ 1 ನಿಮಿಷದಲ್ಲಿ ಯಾವ ರೀತಿ ಚೆಕ್ ಮಾಡೋದು? ಸೊ ನಿಜವಾದ ಬಡವರ ಕಾರ್ಡ್ ಅನ್ಯಾಯವಾಗಿ ಕ್ಯಾನ್ಸಲ್ ಆಗಿದ್ರೆ ಈ ಕೂಡಲೇ ನೀವು ಏನ್ ಮಾಡಬೇಕು? ಕಾರ್ಡ್ ಅನ್ನ ಮತ್ತೆ ವಾಪಸ್ ಹೇಗ್ ಪಡಿಬೇಕು? ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದಂತಹ ಸಾಕಷ್ಟು ಅಪ್ಡೇಟ್ಸ್ ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಪಡಿತಿರುವಂತ ಕೋಟ್ಯಾಂತರ ಜನರಿಗೆ ಇದೀಗ ಒಂದು ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಹೊರಬಿದ್ದಿರುವಂತದ್ದು ಸ್ನೇಹಿತರೆ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆಗಳ ನಿಯಮಗಳಲ್ಲಿ ಕಠಿಣ ಬದಲಾವಣೆ ಆಯ್ತು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರದ ಕಣ್ಣು ರಾಜ್ಯದ ಫೇಮಸ್ ಒಂದು ಸ್ಕೀಮ್ ಆಗಿರುವಂತ ಅನ್ನಭಾಗ್ಯದ ಮೇಲೆ ಕಣ್ಣು ಬಿದ್ದಿರುವಂತದ್ದು. ಹೌದು, ಲಕ್ಷಾಂತರ ಜನರ ಬಿಪಿಎಲ್ ಕಾರ್ಡ್ಗಳಿಗೆ ಕತ್ತರಿ ಬೀಳುವಂತಹ ಲಕ್ಷಣಗಳು ದಟ್ಟವಾಗಿ ಕಾಣ್ತಾ ಇದೆ. ಸೊ ನೀವು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದೀರಾ? ಪ್ರತಿ ತಿಂಗಳು ಉಚಿತ ಅಕ್ಕಿ ನಿಮ್ಗೆ ಬರ್ತಾ ಇದೆಯಾ ಅಥವಾ ಹಣವನ್ನ ಪಡಿತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಸ್ವಲ್ಪನೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂತಂದ್ರೆ ನಿಮ್ಮ ಕಾರ್ಡ್ ಕೂಡ ಈ ರದ್ದಾದ ಪಟ್ಟಿಯಲ್ಲಿ ಇರಬಹುದು. ಸೊ ಏನ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತ KH ಮುನಿಯಪ್ಪ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಮುಂದೆ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ. ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯ ಲಾಭ ನಿಜವಾದ ಬಡವರಿಗೆ ಮಾತ್ರ ತಲುಪಬೇಕು ಅನ್ನುವಂಥದ್ದು. ಆದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಿರೋದೇ ಬೇರೆ. ಆರ್ಥಿಕವಾಗಿ ಸದೃಢರಾಗಿರುವಂತ ಲಕ್ಷಗಟ್ಲೆ ಸಂಪಾದನೆ ಮಾಡುವಂತ ಸುಮಾರು 13ರಿಂದ 14 ಲಕ್ಷ ಜನರು ಯಾವುದೇ ಅರ್ಹತೆ ಇಲ್ಲದಿದ್ರೂ ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಇಟ್ಕೊಂಡು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ, ಎಲ್ಲ ದುಡ್ಡನ್ನ ಪಡಿತಾ ಇದ್ದಾರೆ. ಸೊ ಸರ್ಕಾರ ಈ ಹಿಂದೆಯೇ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಅನರ್ಹರು ದಯವಿಟ್ಟು ನೀವಾಗಿಯೇ ನಿಮ್ಮ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡಿತ್ತು. ಆದ್ರೆ ನಮ್ಮ ಜನ ಕೇಳ್ತಾರ ಹೇಳಿ? ನಿರೀಕ್ಷಿತ ಮಟ್ಟದಲ್ಲಿ ಯಾರು ಕೂಡ ಇದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಹೀಗಾಗಿ ಈಗ ಸರ್ಕಾರವೇ ಒಂದು ಕಠಿಣ ಹೆಜ್ಜೆಯನ್ನ ಇಟ್ಟಿದೆ. ಅಧಿಕಾರಿಗಳಾಗಿರ್ಬೋದು, ವಿವಿಧ ಇಲಾಖೆಗಳ ದತ್ತಾಂಶವನ್ನ ಅಂದ್ರೆ ಡೇಟಾವನ್ನ ಪರಿಶೀಲಿಸಿ ಒಂದು ದೊಡ್ಡ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ 13ರಿಂದ 14 ಲಕ್ಷ ಜನರ ಬಿಪಿಎಲ್ ಕಾರ್ಡ್ ಅಧಿಕೃತವಾಗಿ ರದ್ದಾಗಲಿದೆಯಂತೆ. ಅಂದ್ರೆ ನಿಮ್ಗೆ ಯಾವ ಯೋಜನೆಯ ಸದುಪಯೋಗ ಕೂಡ ಸಿಗಲ್ಲ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಅನರ್ಹರು ಅಂತಂದ್ರೆ ಯಾರು? ಸರ್ಕಾರ ಯಾರನ್ನ ಪಟ್ಟಿಯಿಂದ ಹೊರ ಹಾಕಿದೆ? ಏನ್ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಬನ್ನಿ ಸರ್ಕಾರ ಮಾಡಿರುವಂತ ಆ 3 ಪ್ರಮುಖ ಮಾನದಂಡಗಳನ್ನ ಮೊದಲನೇದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ಆದಾಯ ತೆರಿಗೆ ಪಾವತಿದಾರರು ಅಂದ್ರೆ IT ರಿಟರ್ನ್. ಸೊ ಯಾರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಿದ್ದಾರೋ ಅಂತವರು ಬಿಪಿಎಲ್ ಕಾರ್ಡ್ ಅನ್ನ ಇಟ್ಕೊಳ್ಳೋ ಹಾಗಿಲ್ಲ, ಯೂಸ್ ಮಾಡೋ ಹಾಗಿಲ್ಲ. IT ರಿಟರ್ನ್ ಸಲ್ಲಿಸುವಂತ 100 ಕುಟುಂಬಗಳು ಈ ಲಿಸ್ಟ್ ನಲ್ಲಿ ಆಲ್ರೆಡಿ ಇದ್ದಾರೆ. ಅವರ ಕಾರ್ಡ್ ತಕ್ಷಣ ರದ್ದಾಗಲಿದೆಯಂತೆ. ಇನ್ನು ಎರಡನೇದಾಗಿ ಸರ್ಕಾರಿ ನೌಕರರು, ಗವರ್ಮೆಂಟ್ ಎಂಪ್ಲಾಯೀಸ್. ಸೊ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೈ ತುಂಬ ಸಂಬಳವನ್ನ ತಗೋತಾ ಇದ್ದು ಉಚಿತ ಅಕ್ಕಿಗಾಗಿ ಬಿಪಿಎಲ್ ಕಾರ್ಡ್ ಇಟ್ಕೊಂಡಿರೋರ ಕಾರ್ಡ್ಗಳು ಗ್ಯಾರಂಟಿ ಕ್ಯಾನ್ಸಲ್ ಆಗಲಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಮೂರನೇದಾಗಿ ಐಷಾರಾಮಿ ವಾಹನ ಹೊಂದಿರೋರು. ಸೊ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಸ್ವಂತ 4 ಚಕ್ರದ ವಾಹನ ಅಂದ್ರೆ ಕಾರ್ ಇತ್ತು ಅಂತಂದ್ರೆ, ಅಥವಾ ನೀವು ಬಿಸ್ನೆಸ್ಗೋಸ್ಕರ ವಾಹನವನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಬಿಪಿಎಲ್ ಸೌಲಭ್ಯಕ್ಕೆ ಎಲಿಜಿಬಲ್ ಅಲ್ಲ. ಸೊ ಟ್ರ್ಯಾಕ್ಟರ್ ಅಥವಾ ಟ್ಯಾಕ್ಸಿಗೆ ಕೆಲವೊಂದು ವಿನಾಯಿತಿಗಳು ಇದ್ರೂ ಕೂಡ ಸ್ವಂತ ಐಷಾರಾಮಿ ಕಾರ್ ಇದ್ರೆ
ನಿಮಗೆ ಶಾಕ್ ಕಾದಿದೆ ಇನ್ನು ಕೆಲವು ದಿನಗಳಲ್ಲಿ. ಸೊ ಇಲ್ಲಿ ಸಚಿವರು ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಅನರ್ಹರು ಅಂತ ಗುರುತಿಸಲಾದಂತ ಈ 13ರಿಂದ 14 ಲಕ್ಷ ಕಾರ್ಡ್ಗಳನ್ನ ಕಸದ ಬುಟ್ಟಿಗೆ ನಾವು ಎಸೆಯೋದಿಲ್ಲ, ಬದಲಾಗಿ ಅವುಗಳನ್ನ BPL ನಿಂದ APL ಕಾರ್ಡ್ಗಳಾಗಿ ನಾವು ಕನ್ವರ್ಟ್ ಮಾಡ್ತೀವಿ. ಅಂದ್ರೆ ತೆಗ್ದಾಕಿ ಅವರಿಗೆ APL ಗೆ ಮತ್ತೆ ರಿಕ್ವೆಸ್ಟ್ ಆತರ ಇಲ್ಲ, BPL ಟು APL ಆಗುತ್ತೆ. ಸೊ ಇದರ ಅರ್ಥ ಏನ್ ಗೊತ್ತಾ, ನಿಮಗೆ ಅನ್ನಭಾಗ್ಯ ಯೋಜನೆಯ ಅಡಿ ಸಿಕ್ತಿದ್ದಂತ ತಲಾ 5 kg ಉಚಿತ ಅಕ್ಕಿ ಅಥವಾ ಅಕ್ಕಿ ಬದಲಿಗೆ ಸಿಕ್ತಿದ್ದಂತ ಹಣ ಅಂದ್ರೆ ಡೈರೆಕ್ಟ್ ಅಕೌಂಟ್ ಬರ್ತಾ ಇತ್ತಲ್ವಾ, ಇನ್ನು ಮುಂದೆ ಅದು ಸಿಗೋದಿಲ್ಲ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ಕೂಡ ಇದು ಕಂಟಕ ತರುವಂತ ಸಾಧ್ಯತೆ ಇದೆ. ಆದ್ರೆ ಸಾಮಾನ್ಯ APL ಕಾರ್ಡ್ ದಾರರಿಗೆ ಸಿಗುವಂತ ಬೇಸಿಕ್ ರೇಷನ್ ಸೌಲಭ್ಯ ಏನಿರುತ್ತೋ ಅದು ಮಾತ್ರ ಒಂದ್ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಅಸಲಿ ಕತೆ ಶುರು ಆಗೋದೇ ಇಲ್ಲಿ ನೋಡಿ. ಸೊ ನೀವೀಗ ಅನ್ಕೊಳ್ಬಹುದು ಈಗ ಸ್ಟಾರ್ಟ್ ಆಗಿರುವಂತ ಪ್ರಕ್ರಿಯೆ ಇನ್ನೂ ಬಂದಿಲ್ಲ, ಸೊ ಲೇಟ್ ಆಗ್ಬೋದು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು. ಆಹಾರ ಇಲಾಖೆ ಈಗಾಗ್ಲೇ ತನ್ನ ಒಂದು ಕಾರ್ಯಾಚರಣೆಯನ್ನ ಭರ್ಜರಿಯಾಗಿ ಮುಗಿಸಿದ್ಯಂತೆ. ನಿಮಗ್ ಗೊತ್ತಾ, ಇಲ್ಲಿವರೆಗೆ ಬರೋಬ್ಬರಿ 20 ಲಕ್ಷ BPL ಕಾರ್ಡ್ಗಳು ರದ್ದಾಗಿದೆ ಅಥವಾ ಬದಲಾವಣೆಗೊಂಡಿದೆ ಅನ್ನುವಂತ ಶಾಕಿಂಗ್ ಮಾಹಿತಿ ಕೂಡ ಹೊರಬಿದ್ದಿದೆ. ಸೊ ಕೇಂದ್ರ ಸರ್ಕಾರ 13 ಲಕ್ಷ ಕಾರ್ಡ್ಗಳ ಪರಿಷ್ಕರಣೆ ಪಟ್ಟಿ ಮಾಡಿದ್ರೆ ರಾಜ್ಯ ಸರ್ಕಾರ 8 ಲಕ್ಷ ಕಾರ್ಡ್ಗಳ ಪ್ರತ್ಯೇಕ ಪಟ್ಟಿ ಮಾಡಿದೆ. ಸೊ ಕಳೆದ ಕೇವಲ 8 ತಿಂಗಳಲ್ಲಿ ಬರೋಬ್ಬರಿ 20 ಲಕ್ಷ ಕಾರ್ಡ್ಗಳಿಗೆ ಸರ್ಜರಿಯನ್ನ ಮಾಡಲಾಗಿದೆ. ಸೊ ಇದರಲ್ಲಿ 14,50,000 ಕಾರ್ಡ್ಗಳನ್ನ BPL ನಿಂದ APL ಗೆ ವರ್ಗಾವಣೆ ಮಾಡಲಾಗಿದೆ. 34,617 BPL ಕಾರ್ಡ್ಗಳನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. 9,826 ಕಾರ್ಡ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅಂದ್ರೆ ಅಮಾನತು ಮಾಡಿದ್ದಾರೆ. ಉಳಿದ 4 ಲಕ್ಷ ಕಾರ್ಡ್ಗಳ ಪರಿಶೀಲನೆಯನ್ನ ನಡೆಸಿ ಅವುಗಳನ್ನ ಕೂಡ APL ಗೆ ಶಿಫ್ಟ್ ಮಾಡಲಾಗಿದೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ ರದ್ದಾಗಿದೆ ಅಂತ ನಿಮಗೆ ಗೊತ್ತಾ? ಸೊ BPL ಕಾರ್ಡ್ ಕಳ್ಕೊಂಡವರ ಪಟ್ಟಿಯಲ್ಲಿ ಬಳ್ಳಾರಿ ಜಿಲ್ಲೆ ನಂಬರ್ 1 ಸ್ಥಾನದಲ್ಲಿದೆ. ಸೊ ಬಳ್ಳಾರಿಯಲ್ಲಿ ಬರೋಬ್ಬರಿ 1,91,000 ಕಾರ್ಡ್ಗಳು ರದ್ದಾಗಿದೆ ಅಥವಾ APL ಗೆ ಶಿಫ್ಟ್ ಆಗಿದೆ ಸ್ನೇಹಿತರೆ. ಇನ್ನು ನಮ್ಮ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರು ನಗರದಲ್ಲಿ 2 ಲಕ್ಷ ಕಾರ್ಡ್ಗಳಿಗೆ ಕತ್ತರಿ ಬಿದ್ದಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 95,037 ಕಾರ್ಡ್ಗಳು, ಜೊತೆಗೆ ಕೊಡಗು ಜಿಲ್ಲೆ ಅಂತ ನೋಡಿದಾಗ 94,423 ಕಾರ್ಡ್ಗಳು ರದ್ದಾಗಿದೆ. ಸೊ ಇದಿಷ್ಟು ಸರ್ಕಾರದ ಕಡೆಯಿಂದ ಬಂದಿರುವಂತ ಮಾಹಿತಿ ಆಯ್ತು. ಈಗ ಅತಿ ಮುಖ್ಯವಾದಂತ ಘಟ್ಟಕ್ಕೆ ಬರೋಣ. ಸೊ ನನ್ನ BPL ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಅಥವಾ ಸೇಫ್ ಆಗಿದ್ಯಾ ಅನ್ನುವಂಥದ್ದನ್ನ ನಾನು ಹೇಗ್ ತಿಳ್ಕೊಳ್ಳೋದು ಅನ್ನುವಂಥದ್ದು ನಿಮ್ಮೆಲ್ಲರ ತಲೆಯಲ್ಲಿ ಕೊರಿತಿರುವಂತ ಪ್ರಶ್ನೆ. ಅದು ನನಗೆ ಗೊತ್ತು, ಬಟ್ ಚಿಂತೆ ಬೇಡ, ಇದನ್ನ ಚೆಕ್ ಮಾಡೋದು ಬಹಳ ಸುಲಭ ಸ್ನೇಹಿತರೆ. ಸೊ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಮೊಬೈಲ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಯಾರಿಗೂ ಕೂಡ ₹1 ದುಡ್ಡು ಕೊಡಬೇಕಾಗಿಲ್ಲ, ಮನೆಯಲ್ಲೇ ಕುಳಿತು ಮೊಬೈಲ್ ನಲ್ಲೇ ನೀವು ಈಸಿಯಾಗಿ ಚೆಕ್ ಮಾಡಬಹುದು. ಹೇಗೆ ಅನ್ನೋದನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ನೋಡಿ, ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ನಲ್ಲಿ ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ವೆಬ್ಸೈಟ್ ಹೋಗಿ ನೀವು ಅಲ್ಲಿ ahara.kar.nic.in. ಸೊ ನಿಮ್ಗೆ ಈಸಿ ಆಗ್ಬೇಕು ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ಕೂಡ ಆ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ಆ ರೀತಿ ನೀವು ಟೈಪ್ ಮಾಡಿ, ಇದು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ಮುಖಪುಟದಲ್ಲಿ ಈ ಸೇವೆಗಳು ಅಥವಾ ಈ ಸರ್ವಿಸಸ್ ಅನ್ನುವಂತ ಆಪ್ಷನ್ ಕಾಣ್ತಾ ಇದೆಯಾ? ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನಿಮಗೆ ಈ ಪಡಿತರ ಚೀಟಿ ಅಥವಾ ಈ ರೇಷನ್ ಕಾರ್ಡ್ ವಿಭಾಗ ಸಿಗುತ್ತೆ ನೋಡಿ, ಅದಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ರದ್ದಾದ ಅಥವಾ ಅಮಾನತುಗೊಂಡ ಪಡಿತರ ಚೀಟಿಗಳ ಪಟ್ಟಿ, ಇಂಗ್ಲಿಷ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ ಲಿಸ್ಟ್ ಅನ್ನುವಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಿದ್ರೆ ನಿಮ್ಮೂರಿನಲ್ಲಿ ಯಾರ್ಯಾರ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನುವಂತ ಕಂಪ್ಲೀಟ್ ಲಿಸ್ಟ್ ನಿಮ್ಗೆ ಸಿಗತ್ತೆ. ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದೆಯಾ ಅನ್ನುವಂಥದ್ದನ್ನ ಕೂತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟಿದೆಯೋ ಅಷ್ಟು ಕೂಡ ಕಾಣ್ಕೊಳ್ಳುತ್ತೆ. ಇಷ್ಟೇ ಅಲ್ಲ, ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡಬಹುದು. ಅಲ್ಲಿ ನಿಮ್ಮ ಕಾರ್ಡ್ ಆಕ್ಟಿವ್ ಅಂತ ಇದ್ರೆ ಸಿಂಪಲ್, ಸೇಫ್ ಆಗಿದೆ ಅಂತ ಅರ್ಥ. ನಿಮ್ ಕಾರ್ಡು ಇನ್ಆಕ್ಟಿವ್ ಅಂತ ಇದ್ರೆ ಅಥವಾ ಸಸ್ಪೆಂಡೆಡ್ ಅಂತ ಇದ್ರೆ ಕ್ಯಾನ್ಸಲ್ ಅಂತ ಅರ್ಥ. ಸೊ ನೀವು ಮೊಬೈಲ್ ಅನ್ನ ಬಳಸದವರಾಗಿದ್ರೆ ಏನು ಮಾಡೋದು? ಸೊ ತುಂಬಾ ಜನರಿಗೆ ಮೊಬೈಲ್ ಯೂಸ್ ಮಾಡೋದಕ್ಕಾಗಲ್ಲ. ಸಿಂಪಲ್, ನೇರವಾಗಿ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಗೆ ಅಂದ್ರೆ ರೇಷನ್ ಶಾಪ್ ಹೋಗಿ ನಿಮ್ಮ ಕಾರ್ಡ್ ಅನ್ನ ಕೊಟ್ಟು ಮೆಷಿನ್ ನಲ್ಲಿ ಬೆರಳಿಟ್ಟಾಗ ರೇಷನ್ ಡೀಲರ್ಗೆ ನಿಮ್ಮ ಒಂದು ಕಾರ್ಡ್ ಸ್ಟೇಟಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ. ಸೇಮ್ ಅಲ್ಲಿ ಆಕ್ಟಿವ್ ಆಗಿದೆಯಾ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಈಗ ಒಂದು
ಮುಖ್ಯವಾದಂಥ ಪ್ರಶ್ನೆ. ನಾನು ನಿಜವಾಗಿಯೂ ಕೂಡ ಬಡವ ಮೇಡಮ್, ನನ್ನ ಬಳಿ ಕಾರ್ ಇಲ್ಲ, ಸರ್ಕಾರಿ ನೌಕರ ಅಲ್ಲ ನಾನು, ಆದರೂ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ನನ್ನ BPL ಕಾರ್ಡ್ ರದ್ದಾಗಿದ್ರೆ ನಾನು ಏನು ಮಾಡೋದು? ಇದು ತುಂಬ ಜನರ ಪ್ರಶ್ನೆ ಆಗಿರುತ್ತೆ. ಹೌದು ಸ್ನೇಹಿತರೆ, ಸಾಫ್ಟ್ವೇರ್ ಮೂಲಕ ಲಕ್ಷಾಂತರ ಕಾರ್ಡ್ಗಳನ್ನು ಪರಿಶೀಲನೆ ಮಾಡುವಾಗ ಸರ್ವರ್ ಸಮಸ್ಯೆಯಿಂದಲೋ ಅಥವಾ ಹೆಸರುಗಳ ಗೊಂದಲದಿಂದಲೋ ಕೆಲವು ಅರ್ಹ ಬಡವರ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿರುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಕಾರ್ಡ್ ಹೀಗೆ ಅನ್ಯಾಯವಾಗಿ ಕ್ಯಾನ್ಸಲ್ ಆಗಿದ್ರೆ ದಯವಿಟ್ಟು ಟೆನ್ಷನ್ ಆಗಬೇಡಿ, ಗಾಬರಿ ಆಗಬೇಡಿ. ಸರ್ಕಾರ ನಿಮಗೊಂದು ಅವಕಾಶ ಕೊಟ್ಟಿದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇದೆ ಅನ್ನೋದಕ್ಕೆ ನಾಡ ಕಚೇರಿಗೆ ಹೋಗಿ ಒಂದು ಹೊಸ ಹಾಗೆ ಚಾಲ್ತಿಯಲ್ಲಿರುವಂತ ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರವನ್ನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ರದ್ದಾದ ರೇಷನ್ ಕಾರ್ಡ್ ಜೆರಾಕ್ಸ್ ಅನ್ನ ಇಟ್ಕೊಳ್ಳಿ, ಎಲ್ಲರ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಇಟ್ಕೊಳ್ಳಿ, ಹೊಸ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ನಿಮ್ಮ ಮನೆಯ ಕರೆಂಟ್ ಬಿಲ್ ಎಲ್ಲವನ್ನ ಒಟ್ಟಿಗೆ ಸೇರಿಸಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? ಸಿಂಪಲ್, ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿ ಅಥವಾ ಆಹಾರ ನಿರೀಕ್ಷಕರ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಕಚೇರಿಗೆ ನೀವು ಭೇಟಿ ಕೊಡಬೇಕಾಗತ್ತೆ. ಅಲ್ಲಿ ನಮ್ದು ಬಡ ಕುಟುಂಬ, ಯಾವುದೇ ನಿಯಮ ಉಲ್ಲಂಘನೆಯನ್ನ ನಾವು ಮಾಡಿಲ್ಲ, ಆದ್ರೂ ಕೂಡ ನನ್ನ ರೇಷನ್ ಕಾರ್ಡ್ ರದ್ದಾಗಿದೆ, ಮರುಪರಿಶೀಲನೆ ಮಾಡಿ ಅಂತ ಒಂದು ಲಿಖಿತ ಅರ್ಜಿಯನ್ನ, ರಿಟರ್ನ್ ಅಪ್ಲಿಕೇಶನ್ ಅನ್ನ ನೀವು ಕೊಡಬೇಕಾಗತ್ತೆ. ಸೊ ಅಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ತಾರೆ. ಸೊ ನಿಮ್ಮ ಮನೆಯ ಪರಿಸ್ಥಿತಿಯನ್ನ ಖುದ್ದಾಗಿ ಪರಿಶೀಲನೆ ಮಾಡ್ತಾರೆ. ಸೊ ನೀವು ನಿಜವಾಗಿಯೂ ಕೂಡ ಎಲಿಜಿಬಲ್ ಅಂತ ಸಾಬೀತಾದ್ರೆ ನಿಮ್ಮ ಕಾರ್ಡ್ ಅನ್ನ ಮತ್ತೆ BPL ಪಟ್ಟಿಗೆ ಸೇರಿಸಲಾಗುತ್ತೆ. ಸೊ ನಿಮ್ಮ ಅನ್ನಭಾಗ್ಯ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳು ಯಾವತ್ತಿನಂತೆ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸೊ ಇದೊಂದು ತುಂಬಾ ಜನರಿಗೆ ಗೊಂದಲ ಆಯ್ತು. ಸೊ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಸರ್ಕಾರ ಈ ಒಂದು ದಿಟ್ಟ ನಿರ್ಧಾರದಿಂದ ನಿಜವಾದ ಬಡವರಿಗೆ ನ್ಯಾಯ ಸಿಗುವಂತ ಆಶಯ ಇದೆ. ಆದ್ರೆ ಇದರ ನಡುವೆ ಯಾವುದೇ ಅರ್ಹ ಫಲಾನುಭವಿಗೆ ಅನ್ಯಾಯ ಆಗಬಾರದು ಅನ್ನೋದು ನಮ್ಮೆಲ್ಲರ ಕಳಕಳಿಯಾಗಿರುತ್ತೆ. ಸೊ ನಿಮ್ಮ BPL ಕಾರ್ಡ್ ಸೇಫ್ ಆಗಿದ್ಯಾ ಅಥವಾ APLಗೆ ಬದಲಾಗಿದ್ಯಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ಯಾವ ರೀತಿ ನಿಮ್ಮ ಒಂದು BPL ಕಾರ್ಡ್ ಅನ್ನ ಚೆಕ್ ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಸ್ಲೋ ಮಾಡಿಕೊಂಡು ನಿಮ್ಮ ಮೊಬೈಲ್ ನಲ್ಲೇ ಆರಾಮಾಗಿ ನೀವು ಕೂತು ಚೆಕ್ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಬಹುದು. ಜೊತೆಗೆ ಈ ವಿಡಿಯೋನ ಹಳ್ಳಿಯಲ್ಲಿರುವ ಅಥವಾ ನಿಮ್ಮ ಸ್ನೇಹಿತರು ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.